हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆಯಲ್ಲಿ ಹೇಳಿರುವುದರಿಂದ ಜೀವಗಣ ನಿಚೊಚ್ಚ ಭಾವಂಗತಃ ಹರೇರನುಚರಾಹ ಎಂದು ಹೇಳಿದ್ದರಿಂದ ಮಧ್ವಮತದ ಮುಖ್ಯ ಪ್ರಮೇಯವಾದ ಪಂಚಭೇದ ತಾರತಮ್ಯವನ್ನು, ಜೀವರ ಪ್ರಕರಣವನ್ನು ಇಲ್ಲಿ ತಿಳಿಸುತ್ತಿದ್ದಾರೆ ಎಂದರ್ಥ. ಸಕಲ ಜೀವರು ಸಂಸಾರ ಅವಸ್ಥೆಯಲ್ಲಿ ದುಃಖಿಗಳಾಗಿದ್ದಾರೆ. ಸಕಲ ಜೀವರು ಅಶುಪ್ತಾವಸ್ಥೆಯಿಂದ ಸುಪ್ತಾವಸ್ಥೆಗೆ ಬಂದು, ಅಶುಪ್ತಾವಸ್ಥೆಯಿಂದ ಸುಪ್ತಾವಸ್ಥೆ ಅಂದರೆ ಸಂಸಾರಾವಸ್ಥೆ, ಜಾಗೃತಾವಸ್ಥೆ ಅಂತ ಹೆಸರು. ಸುಪ್ತ ಎಂಬತಕ್ಕಂಥದ್ದು ಜಾಗೃತ, ನಿದ್ರಾವಸ್ಥಾ ಮತ್ತು ಸುಪ್ತಾವಸ್ಥೆ ಎಂಬತಕ್ಕಂಥದ್ದು ಸಂಸಾರಾವಸ್ಥೆ ಅಂತ ಹೆಸರು. ಈ ಅವಸ್ಥೆಯಲ್ಲಿರ್ತಕ್ಕಂಥದಕ್ಕೆ ಸಂಸಾರ ಎಂಬ ಹೆಸರು. ಇಲ್ಲಿ ಪ್ರತಿಯೊಬ್ಬ ಜೀವರು ತಿಳಿಯಬೇಕಾದದ್ದು ಪಂಚಭೇದ ತಾರತಮ್ಯವನ್ನು. ಪ್ರತಿಯೊಬ್ಬರ ಜೀವರು ಜಡರಲ್ಲ ಎಂಬುದನ್ನು, ಜಡಭೇದ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ತಾವು ಸ್ವತಂತ್ರರಲ್ಲ ಎಂಬುದರಿಂದ ನಾವು ಪರಮಚೇತನದ ಭಗವಂತನಲ್ಲ ಎಂದು ತಿಳಿದುಕೊಳ್ಳಬೇಕು. ಪಂಚಭೇದ ತಾರತಮ್ಯವನ್ನು ತಿಳಿಯುವ ಮಹತ್ ಸಂದೇಶವನ್ನೇ ಶ್ರೀ ಪುರಂದರದಾಸರು 10 ಜನ ವರದರನ್ನು ಸೂಚಿಸುವ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಜಡದಲ್ಲಿ ಜ್ಞಾನ ಇಲ್ಲದೇ ಇರುವುದರಿಂದ ಅಲ್ಲಿ ತಾರತಮ್ಯ ಎಂಬುದಿಲ್ಲ. ಭಗವಂತ ಸ್ವತಂತ್ರನಾದ್ದರಿಂದ ಅವನಲ್ಲಿ ನೇಹ ನಾನಸ ಕಿಂಚನ. ಹಾಗಾದರೆ ತಾರತಮ್ಯವನ್ನು ನಾವು ತಿಳಿಯಬೇಕಾದ ಕೇವಲ ಮನುಷ್ಯರಲ್ಲಿ. ಮನುಷ್ಯರು ಅಂದರೆ ಜೀವರು, ಜೀವ ಪ್ರಕರಣ. ಆದ್ದರಿಂದ ಇದನ್ನು ಜೀವ ಪ್ರಕರಣ ಎನಿಸಲಾಗಿದೆ. ಜೀವ ಪ್ರಕರಣದಲ್ಲಿ ಎಷ್ಟು ಜನ ಜೀವರಿರ್ತಾರೆ? ಅನಂತ ಸಂಖ್ಯೆಯಲ್ಲಿದ್ದೇವೆ. ಅನಂತ ಬ್ರಹ್ಮಾಂಡದಲ್ಲಿ ಅನಂತ ಸಂಖ್ಯೆಯ ಜೀವರು ಇದ್ದಾರೆ. ಆ ಜೀವರೊಳಗೆ ಅನೇಕ ತಾರತಮ್ಯ ಭಾವನೆ ಇದೆ. ಇದನ್ನು ತಾರತಮ್ಯ ಅಂದರೆ ಪರಸ್ಪರ ಭಿನ್ನರಾಗಿದ್ದಾರೆ. ಇದನ್ನು ತಿಳಿಯೋಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಜೀವರಲ್ಲಿ ಜೀವರ ಲಕ್ಷಣ ಎನಿಸಿದ ತಾನಿರುವಿಕೆ ಎಂಬತಕ್ಕಂಥದ್ದು ಪ್ರವೃತ್ತಿ ಮತ್ತು ಪ್ರಮಿತಿ, ಜ್ಞಾನ, ಇಚ್ಛಾಕ್ರಿಯ ಇವುಗಳನ್ನು ಪ್ರತಿಯೊಬ್ಬ ಜೀವರು ಹೊಂದಿರುತ್ತಾರೆ. ಅದು ಜೀವರ ಲಕ್ಷಣವೇ ಆಗಿರುತ್ತದೆ. ಇಲ್ಲಿ ನಾವು ಮುಖ್ಯವಾಗಿ ತಿಳಿಯಬೇಕಾದದ್ದು ಜೀವನ ಇರತಕ್ಕಂಥ ಕರ್ತೃತ್ವ ಶಕ್ತಿ. ಭಗವಂತ ಅಸ್ವತಂತ್ರರಾದರೂ ಭಗವದ್ ಅಧೀನವಾಗಿದ್ದಾರೆ ಮತ್ತು ಕರ್ತೃತ್ವ ಶಕ್ತಿಯನ್ನು ಹೊಂದಿದ್ದಾರೆ. ಯಾಕೆ ಹೊಂದಿದ್ದಾರೆಂದರೆ ಈ ಭಗವಂತ ಅವನ ಅಧೀನದಲ್ಲಿರ್ತಕ್ಕಂಥ ಕರ್ತೃತ್ವ ಶಕ್ತಿಯಿಂದಲೇ ತಾರತಮ್ಯ ಜ್ಞಾನ ಪಂಚಭೇದವನ್ನು ತಿಳಿಯಲು ಸಾಧ್ಯವಾಗುತ್ತದೆ.
ಈ ಕರ್ತೃತ್ವ ಶಕ್ತಿ ಜಡದಲ್ಲಿ ಏಕೆ ಇಲ್ಲ ಅಂದರೆ ಅದಕ್ಕೆ ಭೇದ ಜ್ಞಾನ ತಿಳಿಯಲು ಯೋಗ್ಯತೆ ಇಲ್ಲ ಮತ್ತು ತಾರತಮ್ಯ ಎಂಬತಕ್ಕಂಥ ತಿಳಿಯೋದಕ್ಕೆ ಜಡವೇ ಆದ್ದರಿಂದ ಜ್ಞಾನದ ಪ್ರಸಕ್ತಿಯೇ ಇಲ್ಲ. ಇನ್ನು ಭಗವಂತ ಪೂರ್ಣನಾದ್ದರಿಂದ ಸ್ವತಂತ್ರನಾದ್ದರಿಂದ ಅವನನ್ನು ಯಾರ ಪ್ರಶ್ನಿಸುವರೇ ಇಲ್ಲ. ಆದ್ದರಿಂದ ಅವನಲ್ಲಿ ಯಾವ ತಾರತಮ್ಯ. ಅವನು ವೇದದಲ್ಲಿ ಹೇಳಿರುವಂತೆ ಅಖಿಲ ಸದ್ಗುಣಪೂರ್ಣ ಮತ್ತು ದೋಷ ದೂರ. ಎಲ್ಲ ಜೀವರು ದೋಷದಿಂದ ಕೂಡಿರುತ್ತಾರೆ, ಅಲ್ಪ ಗುಣವನ್ನು ಹೊಂದಿರುತ್ತಾರೆ. ಭಗವಂತನಾದರೆ ಎಲ್ಲ ಗುಣಗಳಿಂದ ತುಂಬಿದ್ದಾನೆ, ಯಾವ ದೋಷವೂ ಅವನ ಹತ್ತಿರ ಇಲ್ಲ. ಸಕಲ ಗುಣ ಪರಿಪೂರ್ಣ, ಸರ್ವದೋಷ ವಿದೂರತ್ವ ಎಂಬುದು ಅತ್ಯವಶ್ಯಕವಾಗಿ ತಿಳಿಯಬೇಕಾದ ಭಗವಂತನ ಗುಣವಾಗಿದೆ. ಇದನ್ನು ಮುಖ್ಯವಾಗಿ ನಾವು ಪಂಚಭೇದ ತಾರತಮ್ಯವನ್ನು ತಿಳಿಯುತ್ತೇವೆ. ಈ ಜೀವನ ಕರ್ತೃತ್ವ ಶಕ್ತಿಯಲ್ಲಿ ಶ್ರೀ ವೇದವ್ಯಾಸರು ಅನುಗ್ರಹಿಸಿರುವ ಬ್ರಹ್ಮಸೂತ್ರ ಮೂಲಕ ಶ್ರೀಮದಾನಂದ ತೀರ್ಥರು ಅಣುಭಾಷ್ಯವನ್ನು ರಚಿಸಿದ್ದಾರೆ. ಅಣುಭಾಷ್ಯದಲ್ಲಿ ಈ ಕರ್ತೃತ್ವವನ್ನು ವಿವರಿಸುವ ಭಾಗವನ್ನು ನಾವು ಇಂದು ಚರ್ಚಿಸಬೇಕಾಗಿದೆ. ಅಣುಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ನನು ಅಥಾಪಿ ಯತ್ಕರ್ಮ ಕುರುತೆ ತದಭಿಸಂಬಚ್ಯತೆ ಇತಿ ಜೀವಕರ್ತೃತ್ವಶ್ರುತೇಃ ನಾಣ್ಯಕರ್ತ ಇತಿ ತದಾ ಕರ್ತೃತ್ವಾತ್ ಶ್ರುತ್ವಾ ಇತರ ವ್ಯಪದೇಶಾದಿ ಇತ್ಯತ್ರ ಹಿತ ಅಕರಣಾದೀನಂ ತದಕರ್ತೃತ್ವಾತ್ ಉಕ್ತಾ ಚ ವಿರುದ್ಧತ್ವೇನ ಅಮಾನತ್ವ ಪ್ರಾಪ್ತೇಃ ಇತ್ಯತಃ ಪ್ರಾಪ್ತಂ ಕರ್ತಾ ಶಾಸ್ತ್ರಾದಿವತ್ವಾತ್ ಇತ್ಯಾದಿ ಸೂತ್ರ ನವಕಂ ತಸ್ಯಾಪಿ ಅರ್ಥಃ ಜೀವ ತದ್ವಶಗಃ ಸದಾ ಇತಿ. ಅಣುಭಾಷ್ಯದಲ್ಲಿ ಜೀವ ವಿಷ್ಣುವಶಗಃ ಸದಾ ಎಂಬ ಶಬ್ದದಿಂದ ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸರ ಜೀವನ ಕರ್ತೃತ್ವ ವಿಷಯಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಕರ್ತೃತ್ವ ಸ್ಥಾಪನೆಯಲ್ಲಿ 10 ಸೂತ್ರಗಳಿದೆ. 2ನೇ ಅಧ್ಯಾಯದ 3ನೇ ಪಾದದ 33 ಸೂತ್ರದಿಂದ 42 ಸೂತ್ರದವರೆಗೆ. ಅದನ್ನು ಶ್ರೀಮದಾನಂದ ತೀರ್ಥರು ವಿಷ್ಣು ವಶದಃ ಸದಾ ಎಂದು ಹೇಳಿದ್ದರಿಂದ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸೂತ್ರವನ್ನು, ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಅನೇಕ ಹಿರಿಯರು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರಸ್ತುತ ಶ್ರೀಮದ್ ರಾಘವೇಂದ್ರ ತೀರ್ಥರು ತತ್ವಮಂಜರಿ ಎಂಬ ಗ್ರಂಥದಲ್ಲಿ ಇದರ ವಿಶೇಷ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನನು ಅಥಾಪಿ ಯತ್ಕರ್ಮ ಕುರುತೆ ತದಭಿಸಂಬಚ್ಯತೆ ಇತಿ ಜೀವಕರ್ತೃತ್ವಶ್ರುತೇಃ ನಾಣ್ಯಕರ್ತಃ ಇತಿ ತದ್ ಅಕರ್ತೃತ್ವಶ್ರುತೇಃ ತದ್ವ್ಯಪದೇಶಾದಿತ್ಯತ್ರ ಹಿತ ಅಕರಣಾದೀನ ತದ ಕರ್ತೃತ್ವೇನ ಉಚ್ಚ ವಿರುದ್ಧತ್ವೇನ ಅಮಾನತ್ವ ಪ್ರಾಪ್ತಿ ಚ ಪ್ರಾಪ್ತಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಇತಃ ಸೂತ್ರ ನವಕಂ ತಸ್ಯಪ್ಯರ್ಥಃ ಜೀವಸ್ತದ್ವಶಗಃ ಸದಾ ಇತಿ. ಹಾಗಾದರೆ ಯತಃ ಕರ್ಮ ಕುರುತೆ ತದ ಅಭಿಸಂಬಂಧ್ಯತೆ ಎಂಬ ಶ್ರುತಿ ಜೀವನಿಗೆ ಕರ್ತೃತ್ವವನ್ನು ಹೇಳಿದೆ. ನಾಣ್ಯಕರ್ತ ಎಂಬ ಶ್ರುತಿ ಅಕರ್ತೃತ್ವವನ್ನು ಹೇಳಿದೆ. ಇತರ ವ್ಯಪದೇಶಾತ್ ಎಂಬ ಸೂತ್ರದಲ್ಲಿಯೂ ಸಹ ಹಿತ ಅಕರಣ ಇತ್ಯಾದಿಗಾಗಿ ಜೀವನಿಗೆ
ಕರ್ತೃತ್ವ ಅಭಾವವನ್ನು ಹೇಳಿದೆ. ಹೀಗೆ ಕರ್ತೃತ್ವ ಮತ್ತು ಅಕರ್ತೃತ್ವ ಪ್ರತಿಪಾದಕ ಶ್ರುತಿಗಳಿಗೆ ಪರಸ್ಪರ ವಿರೋಧ ಬರೋದ್ರಿಂದ ಅವು ಅಪ್ರಮಾಣವಾಗುವುದು ಎಂಬ ಶಂಕೆಯನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂದು ಒಂದು ಸೂತ್ರ ಮತ್ತು ಇತ್ಯಾದಿ 9 ಸೂತ್ರಗಳು, ಒಟ್ಟು 10 ಸೂತ್ರಗಳು ಕರ್ತೃತ್ವಾಧಿಕರಣ ಹೊರಟಿದೆ. ಇದರ ಸಾರವನ್ನು ಅಣುಭಾಷೆಯಲ್ಲಿ ಜೀವ ತದ್ವಶಗಃ ಸದಾ ಎಂದು ತಿಳಿಸಿದ್ದಾರೆ. ಇದು ಕೇವಲ 9 ಶಬ್ದಗಳಿದೆ ಎಂಬುದರಿಂದಲೇ ಸಂಗ್ರಹಿಸಲಾಗಿದೆ. ಕರ್ತೃತ್ವಾನ್ವೇತಿ ಜೀವ ಸದಾ ತದ್ವಶಗಃ ಸನ್ ಕರ್ತ ನ ಈಶವತ್ ಸ್ವತಂತ್ರಃ ಸನ್ ಕರ್ತ ಇತ್ಯರ್ಥಃ. ನಾಣ್ಯಕರ್ತ ಇತಿ ಶ್ರುತಿಃ ಪೂರ್ವೋಕ್ತಸ್ಯ ಸ್ವತಂತ್ರಕರ್ತೃತ್ವ ನಿಷೇಧಪರ ಇತಿ ಭಾವಃ. ಅತ್ರ ಸದಾ ಇತ್ಯುಕ್ತ ಜಂಕ್ಷನ್ ಕ್ರೀಡನ್ ಇತಿ ಮುಕ್ತಾವಪಿ ಕರ್ತೃತ್ವಶ್ರವಣೇನ ನ ಕದಾಚಿನ್ ನಿವರ್ತತೆ ಇತಿ ಕರ್ತೃತ್ವಂ ತಾತ್ವಿಕಮಿತಿ ವಕ್ತಂ. ತದ್ವಶಃ ಇತ್ಯೇವ ಪೂರ್ಥೌ ತದ್ವಶಗಃ ಇತ್ಯುಕ್ತಿಃ ಭಗವದಧೀನ ವಿಹಿತ ನಿಷಿದ್ಧ ವಿಷಯ ಪ್ರವೃತ್ತಿ ನಿವೃತ್ತಿ ರೂಪ ಗತಿ ಅಮಾನಿತ್ಯಾದಿ ಪ್ರತೀತ್ಯ ವಿಧಿ ನಿಷೇಧಂ ರೂಪ ಶಾಸ್ತ್ರಾರ್ಥವತ್ವರೂಪಯುಕ್ತಿ ಸೂಚನಾಯ ಜ್ಞಾನಂ ಯಥಾ ತದ್ವಶಂ ನ ತು ಸ್ವಾಧೀನಮೇವ ಕೃತಿ ಅಪಿ ಇತ್ ಅವಲಬ್ಧಿನಿಯಮಃ ಇತಿ ಸೂತ್ರಾರ್ಥಸಂಗ್ರಹ ಚ ಇತಿ ಗತೇರಪಿ ಈಶವಶ್ಯಸ್ಯ ಉಕ್ತೇಃ ಈಶಸ್ಯ ವಿದ್ಯಾದ್ವಿಷಯತ್ವಂ ಸೂಚಿತಂ. ಕರ್ತ ಎಂಬುದನ್ನು ಇಲ್ಲಿ ಅನ್ವಯಿಸಿಕೊಳ್ಳಬೇಕು. ಜೀವನು ಯಾವಾಗಲೂ ಪರಮಾತ್ಮನಿಗೆ ಅಧೀನಾಗಿಯೇ ಇದ್ದು ಕರ್ತ ಎನಿಸಿಕೊಂಡಿದ್ದಾನೆ. ಈಶ್ವರನಂತೆ ಸ್ವತಂತ್ರ ಕರ್ತನಲ್ಲ. ನಾಣ್ಯ ಕರ್ತ ಎಂಬ ಶ್ರುತಿಯು ಇತರ ವ್ಯಪದೇಶಾತ್ ಇತ್ಯಾದಿ ಸೂತ್ರವು ಜೀವನಿಗೆ ಸ್ವಾತಂತ್ರ್ಯ ಕರ್ತೃತ್ವವನ್ನು ನಿಷೇಧಿಸುತ್ತದೆ. ಇಲ್ಲಿ ಸದಾ ಎಂಬ ಉತ್ಪತ್ತಿ ಜಂಕ್ಷನ್ ಕ್ರೀಡನ್ ಇತ್ಯಾದಿಯಾದ ಶ್ರುತಿಯಿಂದ ಮುಕ್ತಿಯಲ್ಲಿಯೂ ಕರ್ತೃತ್ವವು ಶ್ರುತವಾಗಿರುವುದು. ಆದ್ದರಿಂದ ಜೀವನು ಕರ್ತೃತ್ವವು ಎಂದಿಗೂ ನಿವೃತ್ತಿಯಾಗುವುದಿಲ್ಲ, ಅದು ತಾತ್ವಿಕವಾದುದು ಎಂದು ಸ್ಪಷ್ಟವಾಗುವುದು. ತದ್ವಶಃ ಎಂದು ಹೇಳಿದರೆ ಸಾಕಿತ್ತು. ಆದರೂ ತದ್ವಶಗಃ ಎಂದು ಹೇಳಿರುವ ಉದ್ದೇಶ ಏನೆಂದರೆ ಜೀವನು ಭಗವದಧೀನಾಗಿ ವಿಧಿ ನಿಷೇಧ ವಿಷಯಕವಾದ ಪ್ರವೃತ್ತಿ ನಿವೃತ್ತಿ ರೂಪ ಗತಿಯನ್ನು ಉಳ್ಳವನು ಎಂಬ ಅರ್ಥವು ಸೂಚಿತವಾಗುವುದು. ಹೀಗೆ ಹೇಳಿದ್ದರಿಂದ ವಿಧಿ ನಿಷೇಧ ರೂಪವಾದ ಶಾಸ್ತ್ರಾರ್ಥಕ್ಕೆ ವೈಯಾರ್ಥ ಬರುವುದು. ಅಲ್ಲದೆ ಜ್ಞಾನವು ಪರಮಾತ್ಮನಿಗೆ ಅಧೀನರಾಗಿರುವಂತೆಯೂ ಕೃತಿಯೂ ಕೂಡ ಅವನಿಗೆ ಅಧೀನವಾಗಿದೆ, ಜೀವನು ಅಧೀನವಲ್ಲ ಎಂಬ ಉಪಲಬ್ಧಿವಾದ ನಿಯಮ ಎಂಬ ಸೂತ್ರಾರ್ಥವನ್ನು ಸಂಗ್ರಹಿಸಿರುವ ಉದ್ದೇಶದಿಂದಲೂ ಹೀಗೆ ಹೇಳಿದೆ. ಜ್ಞಾನ ಮತ್ತು ಪ್ರವೃತ್ತಿಗಳನ್ನು ಹೇಳುವ ಗತಿಯೂ ಕೂಡ ಈಶ್ವರನ ವಶವು ಎಂದು ಹೇಳುವ ಮೂಲಕ ಪರಮಾತ್ಮನು ವಿಧಿ ನಿಷೇಧಗಳಿಗೆ ಒಳಪಟ್ಟವನಲ್ಲ ಎಂದು ಸೂಚಿತವಾಯಿತು. ವಿಷ್ಣು ವಶಗಃ ಸದಾ ಎಂಬುದನ್ನು ಶ್ರೀಮದಾನಂದ ತೀರ್ಥರ ಅಣುಭಾಷ್ಯದಲ್ಲಿ ತಿಳಿಸಿರುವುದನ್ನು
ಶ್ರೀ ರಾಘವೇಂದ್ರ ತೀರ್ಥರು ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿ ನಮಗೆ ಕೊಡುತ್ತಿರುವ ಸೂಚನೆ ಏನು? ಜೀವನು ಕರ್ತನು ಹೌದು. ಹಾಗಾದರೆ ನಾಣ್ಯಕರ್ತ ಎಂಬ ಶ್ರುತಿಯಲ್ಲಿ ಹೇಳುತ್ತಿದ್ದರೆ ಇದರ ಅರ್ಥವೇನು ಎಂದರೆ ಸ್ವತಂತ್ರ ಕರ್ತನಲ್ಲ ಮತ್ತು ಕಿಂತು ಅಸ್ವತಂತ್ರ ಕರ್ತ ಎಂಬುದನ್ನು ಅರ್ಥ ತಿಳ್ಕೊಳ್ಬೇಕು. ಮತ್ತು ಏನು ಕರ್ಮವು ಮಾಡಿದರೆ ಅದರ ಫಲವನ್ನು ಹೊಂದುತ್ತಾರೆ ಎಂಬುದು ತದ ಅಭಿಸಂಬಂಧ್ಯತೆ ಎಂಬುದನ್ನು ಹೇಳಿದ್ದರಿಂದ ಈಗ ಜೀವನ ನಿಚ್ಚೊಚ್ಚ ಭಾವ ಹೇಗೆ ಬಂತು? ಅವನ ಯೋಗ್ಯತಾ ಕಾಮಕರ್ಮದಿಂದ. ಅವನ ಕಾಮಕರ್ಮ ಅಂದರೆ ಏನರ್ಥವಾಯಿತು? ಇದು ಆ ಜೀವನ ಮಾಡಿರ್ತಕ್ಕಂಥ ಮಾನಸಿಕವಾಗಿ, ವಾಚನಿಕವಾಗಿ ಮತ್ತು ದೈಹಿಕವಾಗಿ ಮಾಡಿರ್ತಕ್ಕಂಥ ಕರ್ಮಗಳ ಫಲವ. ಹಾಗಾದರೆ ಅನಾದಿಯಾದ ಜೀವನಿಗೆ ಹೇಗೆ ಕಾಮಕರ್ಮಗಳ ಫಲ ಬಂತು ಅಂದರೆ ಇದು ಜೀವನ ಜೊತೆಯಲ್ಲಿಯೇ ಅನಾದಿಯಾದ ಕಾಮಕರ್ಮವು ಅವಿಭಾಜ್ಯವಾಗಿ ಇರುತ್ತದೆ ಎಂದರ್ಥ. ಜೀವನನ್ನು ಎಂದೂ ನಾವು ಅವನ ಕಾಮಕರ್ಮದಿಂದ ಬೇರ್ಪಡಿಸಿ ನೋಡೋಕ್ಕೆ ಸಾಧ್ಯವಿಲ್ಲ ಸುಷುಪ್ತಾವಸ್ಥೆಯಲ್ಲಿ. ಅದಕ್ಕೋಸ್ಕರವಾಗಿ ಭಗವಂತ ಜೀವನನ್ನು ಸಂಸಾರಾವಸ್ಥೆಗೆ ತರುವುದು. ಸಂಸಾರಾವಸ್ಥೆಯಲ್ಲಿ ಜೀವ ತನ್ನ ಕರ್ತೃತ್ವ ಶಕ್ತಿಯನ್ನು ತಿಳಿದುಕೊಂಡು ತನಗೆ ಬಂದಿರೋ ಅನಾದಿ ಕಾಮಕರ್ಮ ಎಂಬ ದೋಷಗಳು ಏನು ಬಂದಿದೆಯೋ ಅದನ್ನು ನಿವಾರಣೆ ಮಾಡಿಕೊಳ್ಳಬೇಕಾದ ಸಾಧನೆ. ಒಂದು ಸಂಸಾರಕ್ಕೆ ಹೇತು, ಇನ್ನೊಂದು ಸಾಧನೆಗೆ ಹೇತು. ಇದೆರಡನ್ನು ಶ್ರುತಿಗಳು ತಿಳಿಸ್ತಾ ಇದ್ದಾರೆ. ತದ ಅಭಿಸಂಬದ್ಧತೆ ಮಾಡಿದ್ದುಣ್ಣೋ ಮಹಾರಾಯ ಅಂದರೆ ಯಾರು ಏನು ಮಾಡಿರುತ್ತಾರೋ ಅದನ್ನು ಅವರು ಅನುಭವಿಸಬೇಕು. ಹೀಗೆ ತಾರತಮ್ಯ ಎಂಬತಕ್ಕಂಥದ್ದು ಜೀವನ ಅನಾದಿ ಕರ್ಮಗಳ ದಶೆಯಿಂದ ಬಂದಿದೆ. ಅದು ಜೀವನದ ಸ್ವರೂಪಭೂತವಾದುದಲ್ಲ, ಅದು ಐಚ್ಛಿಕವಾದದ್ದು. ಅಂದರೆ ಅನಾದಿಯಾದ ಜೀವ ತನ್ನಗೆ ಅಲ್ಲದೇ ಇರತಕ್ಕಂಥದ್ರಲ್ಲಿ ತಾನು ಮನಸ್ಸಿಟ್ಟು ಅದನ್ನು ಅಪೇಕ್ಷೆ ಪಡುತ್ತಾನೆ. ಅದಕ್ಕೆ ಅಭಿಮಾನ ಅಂತ ಹೆಸರು. ಅಶೋಭನೆ ಶೋಭನ ಅಭ್ಯಾಸ. ಈ ನಿವಾರಣೆಗೋಸ್ಕರವಾಗಿ ಭಗವಂತ ಸಕಲ ಜೀವರನ್ನು ಲಕ್ಷ್ಮೀದೇವಿಯು ಸಂಸಾರಕ್ಕೆ ತಂದಿದ್ದಾಳೆ. ಸಂಸಾರಕ್ಕೆ ತರುವಾಗ ಲಿಂಗ ಶರೀರ ಪ್ರಕೃತಿ ದಶೆಯಿಂದ ಉಂಟಾದದ್ದು ಲಿಂಗ ಶರೀರ. ಆ ಲಿಂಗ ಶರೀರವನ್ನು ಆ ಶರೀರಕ್ಕೆ ಆವರಕಪೂರ್ವಕವಾಗಿ ಒಂದು ಜೀವಾಚ್ಛಾದಿಕ ಮತ್ತೊಂದು ಪರಮಾಚ್ಛಾದಿಕ ಎಂಬ ಎರಡು ಗಂಟುಗಳು ಅಂದರೆ ಸೂತ್ರದ್ವಯ ಎರಡನ್ನು ಹಾಕಿ ಭಗವಂತನ ಅನುಗ್ರಹವನ್ನು ಸಂಪಾದಿಸಲಿ ಅಂತ ಹೇಳಿ ಸಂಸಾರ ಅವಸ್ಥೆಗೆ ನಾವುಗಳೆಲ್ಲ ಬಂದಿದ್ದೇವೆ. ಈ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಎಂಬತಕ್ಕಂಥದ್ದು ಯಾತಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಹಾಕಿದ್ದಾಳೆ? ಬಿಂಬರೂಪ ಒಳಗಿದ್ದಾನೆ, ಅಲ್ಲಿ ಪ್ರತಿಬಿಂಬನಾಗಿ ಜೀವನಿದ್ದಾನೆ. ಅವನಿಗೆ ಆವರಣವಿದೆ. ಈ ಆವರಣ ಬಿಂಬರೂಪ ಸಹಿತನಾದ ಪ್ರತಿಬಿಂಬನಿಗೆ ಇದ್ದರೂ ಬಿಂಬನಿಗೆ ಆವರಣ ಎಂಬುದು ಕಾರ್ಯಜನಕವಾಗುವುದೇ ಇಲ್ಲ. ಆದರೆ ಒಂದೇ ಶರೀರದಲ್ಲಿ ಅಂದರೆ ಸ್ವರೂಪದಲ್ಲಿ ಬಿಂಬನೂ ಇದ್ದು ಪ್ರತಿಬಿಂಬನಿದ್ದಾಗ ಈ ಲಿಂಗ ಶರೀರ ಯಾಕೆ ಬಂಧಕವಾಗುವುದಿಲ್ಲ ಎಂಬುದು ನಾವು ತಿಳಿದುಕೊಂಡಾಗ ಆ ಲಿಂಗ ಶರೀರವನ್ನು ಬಂಧಿಸಿದವಳು ಯಾರು? ಮಹಾಲಕ್ಷ್ಮೀ ದೇವಿ. ಅವಳು ಯಾರು? ಅಸ್ವತಂತ್ರಳು. ಅವಳು ಯಾರು? ಲಕ್ಷ್ಮಿ ಅಂದರೆ ಭಗವಂತನ ಪತ್ನಿ. ಭಗವಂತನ ಪತ್ನಿ ಮಾಡಿದ್ದು ಎಂದಿಗೂ ಭಗವಂತನನ್ನು ಬಂಧಿಸುವುದಿಲ್ಲ ಎಂಬುದನ್ನು ತಿಳಿಯಬೇಕು.
ಭಗವಂತ ಪತ್ನಿಯೂ ಸಹ ಅವಳ ಅಸ್ವತಂತ್ರಳಾದ್ದರಿಂದ ಯಾವ ಸ್ವತಂತ್ರರು ಸ್ವತಂತ್ರನಾದ ಭಗವಂತನು ಬಂಧಿಸಲು ಶಕ್ಯವಿಲ್ಲ. ಆದ್ದರಿಂದ ಭಗವಂತ ಅನಿರುದ್ಧ ರೂಪವಾಗಿ ಅವನಿಗೆ ವಿರುದ್ಧವೇ ಇಲ್ಲದಂತೆ ಎಲ್ಲ ಕಡೆ ಅವನು ಸ್ಥಾಪಿಸಿದ್ದಾನೆ. ವಿಶ್ವಾದ್ಯಂತ ಇದ್ದಾನೆ, ಅನಂತ ಕೋಟಿ ಬ್ರಹ್ಮಾಂಡದಲ್ಲಿದ್ದಾನೆ, ಅಣು ರೇಣು ತೃಣಕಾಶ ಪರಿಪೂರ್ಣವಾಗಿದ್ದಾನೆ ಎಂದು ತಿಳಿಯಬೇಕು. ಈ ಪರಮಾಚ್ಛಾದಿಕ ಮತ್ತು ಜೀವಾಚ್ಛಾದಿಕ ಎಂಬುದು ಸಕಲ ಜೀವರಿಗೆ ಪರೀಕ್ಷೆಯೊಡ್ಡಂತೆ ಎರಡು ಪೇಪರ್ ಅಂತ ನಾವು ಏನು ಹೇಳ್ತೀವಿ. ಈಗಿನ ವಿಷಯದಲ್ಲಿ 10 ಪೇಪರ್ಗಳು ನಾವು ವಿಷಯಗಳನ್ನು ನಾವು ಓದಿ ಅಭ್ಯಾಸ ಮಾಡಬೇಕು. ಆದರೆ ಮುಖ್ಯವಾಗಿ ಬೇಕಾದದ್ದು ಒಂದು ಜನನ ಮತ್ತು ಮರಣ. ಇದರಿಂದ ಮುಕ್ತರಾಗಬೇಕು. ಇದು ಸಂಸಾರ ಅವಸ್ಥೆ ಎಂದು ಹೆಸರು. ನಾವು ಈ 3 ಅವಸ್ಥೆಗೆ ಬೇಕಾದ ಪರೀಕ್ಷೆಗೆ ಬೇಕಾದದ್ದು ನಾವು ಯಾವುದನ್ನು ಅಭ್ಯಾಸ ಮಾಡಬೇಕಾದ್ರೆ ಒಂದು ಜೀವಾಚ್ಛಾದಿಕ, ಒಂದು ಹುಟ್ಟುವಿಕೆ, ಇನ್ನೊಂದು ಪರಮಾಚ್ಛಾದಿಕ ಅಂದರೆ ಮರಣಿಸುವಿಕೆ, ಅಂದರೆ ದೂರ ಸರಿಯುವಿಕೆ. ಮಧ್ಯದಲ್ಲಿರ್ತಕ್ಕಂಥ ಯಾವ ಲಿಂಗಾತ್ಮಕ ಶರೀರ ಎಂಬತಕ್ಕಂಥದ್ದೇ ಸಂಸಾರ ಅವಸ್ಥೆ. ಇದು ಜೀವನ ಸ್ವರೂಪದ ಮೇಲೆ ಆವರಣವಾಗಿರುವುದರಿಂದ ಜೀವನ ಸ್ವರೂಪಕ್ಕೆ ಸಂಬಂಧವಿಲ್ಲ. ಆದರೆ ಜೀವ ಇದು ತನ್ನದು ಎಂಬ ಭ್ರಾಂತಿಯಿಂದ ಈ ಆವರಣವನ್ನು ಒಪ್ಪಿಕೊಂಡಿದ್ದಾನೆ. ಈ ಒಪ್ಪಿಕೊಂಡಿರುವಂಥ ಅಂದರೆ ನಾವು ಪರೀಕ್ಷೆಗೆ ಕೂತಿದ್ದೇವೆ, ಸ್ವರೂಪ ಪರೀಕ್ಷೆಗೆ ಕೂತುಕೊಳ್ಳುವುದು ನಮ್ಮ ಐಚ್ಛಿಕ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಪರೀಕ್ಷೆಯಲ್ಲಿ ಕೂಡುವುದಿಲ್ಲ. ಅವರೇ ಇಷ್ಟಪಟ್ಟು ಇಂತಹ ವಿಷಯದಲ್ಲಿ ನಾನು ಪರೀಕ್ಷೆಗೆ ಕೂಡುತ್ತೇನೆ ಎಂದು ಹೇಳಿ ಅವರ ಜೀವನೋಪಾಯವನ್ನು ನೋಡಿಕೊಳ್ಳುತ್ತಾರೆ. ಇದರಂತೆ ಮೋಕ್ಷಕ್ಕೆ ಹೋಗಬೇಕಾದ ಜೀವರಿಗೆ ಭಗವಂತ ಲಕ್ಷ್ಮೀ ಮೂಲಕ ಕೊಟ್ಟಿರ್ತಕ್ಕಂತಹ ಪರೀಕ್ಷೆ ಅಂದರೆ ಯಾವುದು? ಜನನ ಮತ್ತು ಮರಣ. ಇದನ್ನು ಬಿಡಿಸಿಕೊಳ್ಳೋಕ್ಕೋಸ್ಕರವಾಗಿ 2 ಕ್ವಶನ್ ಪೇಪರ್, ಅದು ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ. ಇದಕ್ಕೆ ವಿಷಯ ಏನೆಂದರೆ ಆ ಲಿಂಗದಲ್ಲಿರ್ತಕ್ಕಂಥ ಅನಾದಿ ಕಾಮಕರ್ಮವೇ. ಏನು ನಾವು ತಿಳಿಬೇಕು? ಇದು ನಮಗೆ ಭ್ರಾಂತಿಯಿಂದ ಉಂಟಾದದು, ಇದು ನನ್ನ ಸ್ವರೂಪವಲ್ಲ. ಇದನ್ನು ಹೇಗೆ ತಿಳಿಯೋದು? ಅದಕ್ಕೆ ಉಪಾಸನೆ ಎಂಬ ಹೆಸರು. ಅದಕ್ಕೆ ಬೇಕಾದದ್ದು ವೈರಾಗ್ಯ, ಜ್ಞಾನ, ಭಕ್ತಿ, ವೈರಾಗ್ಯ. ಭಕ್ತಿ ಎಂಬುದು, ಜ್ಞಾನ ಎಂಬುದು, ಜ್ಞಾನ, ಭಕ್ತಿ, ವೈರಾಗ್ಯ 3 ಸಹ ಜೀವನ ಸ್ವರೂಪ ಲಕ್ಷಣವೇ ಆಗಿದೆ. ಈ ಸ್ವರೂಪ ಲಕ್ಷಣಗಳನ್ನು ಉದ್ಭೂತ ಮಾಡುವುದಕ್ಕೋಸ್ಕರವಾಗಿ ಪರೀಕ್ಷಾಂಗವಾಗಿರತಕ್ಕಂಥದ್ದು ಒಂದು ಲಿಂಗ ಶರೀರ, ಮತ್ತೊಂದು ಜೀವಾಚ್ಛಾದಿಕ, ಇನ್ನೊಂದು ಪರಮಾಚ್ಛಾದಿಕ. ಇಲ್ಲಿ ಶ್ರೀಮದಾನಂದ ತೀರ್ಥರು ವಿಷ್ಣು ವಶಗಃ ಸದಾ ಎಂದು ಹೇಳಿದ್ದರಿಂದ ಮೊಟ್ಟ ಮೊದಲು ನಾವು ತಿಳಿಬೇಕಾದ ಏನು? ಯಾವ ಜೀವರು ಸ್ವತಂತ್ರರಲ್ಲ. ಭಗವದ್ ಅಧೀನದಲ್ಲಿರ್ತಕ್ಕಂಥವರು ವಿಷ್ಣು ವಶಗಃ ಸದಾ ಎಂಬ ಸದಾ ಶಬ್ದ ಯಾವ ಸಂಸಾರಾವಸ್ಥೆಗೆ ಬರುವುದಕ್ಕಿಂತ ಮುಂಚೆ ಅಂದರೆ ಸುಪ್ತಾವಸ್ಥೆಯಲ್ಲೂ ಸಹ ಜೀವರು ಭಗವದ್ ಅಧೀನದಲ್ಲಿರುತ್ತಾರೆ. ಸಂಸಾರಾವಸ್ಥೆಯಲ್ಲಿಯೂ ಸಹ ಭಗವದ್ ಅಧೀನದಲ್ಲಿರುತ್ತಾರೆ. ಇಲ್ಲಿಂದ ಬಿಡುಗಡೆಯಾದ ಮೇಲೆ ಮೋಕ್ಷಕ್ಕೆ ಹೋದ ಮೇಲೂ ಸಹ ಭಗವಂತನ ಅಧೀನದಲ್ಲಿರುತ್ತಾರೆ ಅಂತ ತಿಳಿಯಬೇಕು. ಹೀಗೆ ನಾವು ತಿಳಿಯೋದ್ರಿಂದ ಅನಾದಿಯಾದ ಜೀವನಿಗೆ ಇದು ಮೊದಲು, ಇದು ಮಧ್ಯ, ಇದು ಕೊನೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಅರ್ಥಕ್ಕೋಸ್ಕರವಾಗಿ, ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ಜೀವನ ಲಿಂಗ ಶರೀರ ಹೇಗೆ ಪ್ರಾಪ್ತವಾಯಿತು ಅಂದರೆ ಪ್ರಕೃತಿ ದಶೆಯಿಂದ ಆಯಿತು. ಅದನ್ನು ಆವರಣ ರೂಪಕವಾಗಿ ಸೂತ್ರ ರೂಪವಾಗಿ ಗಂಟು ಹಾಕಿರೋದು ಯಾವ ಆಚ್ಛಾದಿಕಗಳು? ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ.
ಇದನ್ನು ಬಿಡುಗಡೆ ಹೊಂದಲು ಜೀವನಿಗೆ ಸ್ವರೂಪಭೂತವಾಗಿರ್ತಕ್ಕಂಥ ಶಕ್ತಿ ಅಂದರೆ ಲಕ್ಷಣ ಯಾವುದು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಮೊಟ್ಟ ಮೊದಲ ಜ್ಞಾನ ನಾವು ಲಿಂಗ ಶರೀರಕ್ಕೆ ತಗೊಂಡಾಗ ಲಿಂಗ ಶರೀರದಲ್ಲಿ ನಾವು ಅಭಿಮಾನವನ್ನು ಬಿಡಬೇಕು. ನಮ್ಮದಲ್ಲದನ್ನು ನಂಬುದು ಅಂತ ಹೇಸಿಗೆ ಅಂದರೆ ಅನಿಷ್ಟವಾದ ಬುದ್ಧಿ ಇರುವುದರಿಂದ ನಮಗೆ ಈ ಜ್ಞಾನ ಎಂಬತಕ್ಕಂಥದ್ದು ಬಾಧಕವಾಗಿದೆ, ಬಂಧಕವಾಗಿದೆ. ಅದೇ ಸ್ವರೂಪ ಜೊತೆಯಲ್ಲಿ ಸಂಸಾರವನ್ನು ಹುಟ್ಟಿಸಿದೆ. ಸಂಸಾರ ನಿರ್ವಹಣೆ, ಸಂಸಾರ ಬಂಧನ, ಸಂಸಾರ ವಿಮೋಚನ, ಇದು ಜ್ಞಾನದ 3 ಪ್ರಕಾರಗಳು. ಅದೇ ಜ್ಞಾನದಿಂದ ನಾವು ಶುದ್ಧ ಜ್ಞಾನ ಶಾಸ್ತ್ರದ ಆಧಾರದಿಂದ ತಿಳಿದುಕೊಂಡು ನಾವು ಏನು ತಿಳಿಯಬೇಕು, ಇಲ್ಲಿ ಪ್ರಪಂಚದಲ್ಲಿ ಅಂದರೆ ಸಂಸಾರದಲ್ಲಿ ಹೇಗೆ ತಾವನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೆ ಹೇಗೆ ಅಂದರೆ ನನ್ನದಲ್ಲದನ್ನು ನನ್ನದು ಎಂದು ಭ್ರಮಿಸಿದೆ, ಇದು ಭ್ರಾಂತಿಯಾಗಿದೆ, ತಪ್ಪಾಗಿದೆ, ಇದನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದು ಜ್ಞಾನ. ಸಾಧಾರಣ ಜ್ಞಾನ ಎಂಬುದು ಅದು ಯಥಾರ್ಥ ಜ್ಞಾನ, ಮಿಥ್ಯಾ ಜ್ಞಾನ ಮತ್ತು ತಟಸ್ಥ ಜ್ಞಾನವೂ ಆಗಿರುತ್ತದೆ. ಆದರೆ ಯಥಾರ್ಥ ಜ್ಞಾನಕ್ಕೆ ನಿಶ್ಚಿತವಾದ ಜ್ಞಾನ, ನಿಶ್ಚಿತವಾದ ತತ್ವದಿಂದ ಉಂಟಾದ ಜ್ಞಾನಕ್ಕೆ ನಿಶ್ಚಿತವಾದ ಜ್ಞಾನ ಹೆಸರು. ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಂಸಾರ ಅವಸ್ಥೆಯಲ್ಲಿ ಅನೇಕ ಶಾಸ್ತ್ರ ಅಧ್ಯಯನದಿಂದ, ಗುರು ಹಿರಿಯರ ಅನುಗ್ರಹದಿಂದ ಮತ್ತು ತಾನು ಕಂಡುಕೊಳ್ಳಬೇಕು ಶಾಸ್ತ್ರದಲ್ಲಿ. ಅದು ಅವನ ಜ್ಞಾನದಿಂದಲೇ ಪರಿವರ್ತನೆ ಆಗುವುದು. ಇದರ ಪರಿಣಾಮ ಏನು? ಬಿಂಬದಿಂದ ವಿಮೋಚನೆಯನ್ನು ಹೊಂದುತ್ತಾನೆ. ಆದ್ದರಿಂದ ಇದಕ್ಕೆ ಬಿಂಬೋಪಾಸನೆ ಎಂದು ಹೆಸರು. ಬಿಂಬೋಪಾಸನೆ ಯಾಕೆ ಮಾಡಬೇಕು ಅಂದರೆ, ಯಾವ ಲಿಂಗ ಶರೀರದಿಂದ ಬಂಧಿತನಾಗಿರತಕ್ಕಂಥ ಪ್ರತಿಬಿಂಬ ಅವನೊಡನೆ ಬಿಂಬನು ಇದ್ದಾನೆ. ಆದರೆ ಆ ಬಿಂಬ ಬಂಧಿತನಾದ ಈಗ ಯಾವ ಲಿಂಗ ಶರೀರವಿದೆ ಅದು ಅವನನ್ನು ಬಾಧಿಸುವುದಿಲ್ಲ. ಏಕೆಂದರೆ ಅವನಲ್ಲಿ ಹೇಯತಾ ಬುದ್ಧಿಯನ್ನು, ಸಮದೃಷ್ಟಿಯನ್ನು, ಅವನಲ್ಲಿ ಇಷ್ಟವೂ ಇಲ್ಲ ಅನಿಷ್ಟವೂ ಇಲ್ಲ, ತಟಸ್ಥ ರೀತಿಯಲ್ಲಿ ಭಗವಂತನಿದ್ದಾನೆ. ಅವನಿಗೆ ವೈಷಮ್ಯ ನೈರ್ಗುಣ್ಯಾದಿಗಳು ಇಲ್ಲ. ಭಗವಂತ ಸರ್ವವೂ ಭಗವಂತನದೇ ಆದರೂ ಸಹ ಯಾವುದರಲ್ಲೂ ಅವನಿಗೆ ಮಮತಾ ಎಂಬತಕ್ಕಂಥದ್ದು ಇಲ್ಲ ಅಂತ ತಿಳಿಯಬೇಕು. ಆದ್ದರಿಂದಲೇ ನಾವು ಬಿಂಬೋಪಾಸನೆಯನ್ನು ಪ್ರಾರಂಭ ಮಾಡಬೇಕು. ಪರೀಕ್ಷೆಯಲ್ಲಿ ಒಡ್ಡು ಅಂತ ಇರತಕ್ಕಂತಹ ಈ ಸಂಸಾರ ಅವಸ್ಥೆಯಲ್ಲಿ ಸಾಧಕರಾಗಿ ನಮಗೆ ಟ್ಯೂಟರ್ ಅಂಡ್ ಪಾರ್ಟ್ನರ್ ಮತ್ತು ನಾವು ಜೊತೆಯಲ್ಲೇ ಅಭ್ಯಾಸ ಮಾಡಬೇಕಾದದ್ದು ಯಾರ ಮೂಲಕ ಅಂದರೆ ನಮ್ಮ ಬಿಂಬನ ಮೂಲಕವೇ. ಬಿಂಬನೇ ನಮಗೆ ಗತಿ, ಬಿಂಬನೇ ನಮಗೆ ಸಹಪಾಠಿ. ಆದರೆ ಸಮದೃಷ್ಟಿಯಿಂದ ಕಾಣುವುದಲ್ಲ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥವನು, ಅನಂತ ಕಾಲಕ್ಕೂ ನಮ್ಮ ಜೊತೆಯಲ್ಲಿರ್ತಕ್ಕಂಥವನು. ಆದರೆ ನಾವು ಅವನನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಅವನು ಬಂಧಕನಲ್ಲ, ನಾವು ಬಂದಿಗಳು. ಒಂದೇ ಜಾಗದಲ್ಲಿದ್ದರೂ ಕೂಡ ನಮ್ಮ ಅನಾದಿ ಕಾಮದಶೆಯಿಂದ ಹೇತವಾದ ಅಭಿಮಾನವನ್ನು ಹೊಂದಿದ್ದೇವೆ. ಭಗವಂತನಿಗೆ ಅಭಿಮಾನ ಶೂನ್ಯನಾಗಿದ್ದಾನೆ. ಅವನು ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ನಾವು ನಮ್ಮ ಬಿಂಬನಾದ ಭಗವಂತನನ್ನೇ ಉಪಾಸನೆ ಮಾಡುವ ಮೂಲಕವಾಗಿ ಸ್ವರೂಪಿಗೆ ಅಂಟಿದ ಲಿಂಗ ಶರೀರದಿಂದ ನಾವು ಮುಕ್ತಿ ಹೊಂದಬಹುದು. ಈ ಮುಕ್ತಿ ಹೊಂದುವುದಕ್ಕೆ ಮೊಟ್ಟ ಮೊದಲಿಗೆ ಏನು ಮಾಡಬೇಕು? ಈ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಎಂಬುದರಿಂದ ಬಿಡುಗಡೆ ಹೊಂದಬೇಕು. ಇದಕ್ಕಾಗಿ ಬೇಕಾಗಿರೋದು ಯಾವುದು? ಜ್ಞಾನವಾದ ಮೇಲೆ ಭಕ್ತಿ ಮತ್ತು ವೈರಾಗ್ಯ. ಭಗವಂತನ ವಿಶೇಷವಾದ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕೆ ಭಕ್ತಿ ಅಂತ ಹೆಸರು. ಅದು ತಿಳಿದುಕೊಂಡಾಗ
ಯಾವ ಅವಿದ್ಯಾರೂಪವಾದ ಜೀವಾಚ್ಛಾದಕ ಅಂದರೆ ನಾವು ಅನ್ಯತಾ ತಿಳಿದವರಿಂದ ಸಮ್ಯಕ್ ಜ್ಞಾನವನ್ನು ತಿಳಿದಾಗ ನಮಗೆ ಜೀವಾಚ್ಛಾದಕ ಎಂಬ ಆವರಣ ನಾಶ ಹೊಂದುತ್ತದೆ. ಮತ್ತು ವೈರಾಗ್ಯ ಅಂದರೆ ವಿಶೇಷವಾದ ರಾಗವನ್ನು ಭಗವಂತನಲ್ಲಿ ಇಟ್ಟಾಗ ಪರಮಾಚ್ಛಾದಿಕ ಎಂಬುದು ದೂರ ಸರಿಯುತ್ತದೆ. ಇದೇ ಅತ್ಯಂತ ಮಹತ್ವವಾದದ್ದು. ಇದು ನಾವು ಪ್ರತಿಯೊಂದು ದಿನ ಪ್ರತಿ ಕ್ಷಣದಲ್ಲೂ ನಾವು ಅನುಭವಿಸಬೇಕು. ಇದನ್ನು ಶ್ರೀಮದಾನಂದರು ನಮಗೆ ಪ್ರತಿ ಉತ್ತರ ರೂಪವಾಗಿ ಹೇಳಿಕೊಟ್ಟಿರೋದೇನು? ವಿಷ್ಣು ವಶಗಃ ಸದಾ, ತದ್ವಶಗಃ ಸದಾ. ನಾವು ಸದಾ ಭಗವಂತನ ವಶದಲ್ಲೇ ಇದ್ದೇವೆ. ವಶದಲ್ಲಿರಬೇಕಾದ್ರೆ ಅವನ ಇರಬೇಕಂದ್ರೆ ಅವನ ಅಧಿಷ್ಠಾನದಲ್ಲಿರಬೇಕು. ಆದ್ದರಿಂದ ಭಗವಂತನು ನಮ್ಮ ಜೊತೆಯಲ್ಲೇ ಇದ್ದಾನಂತೆ ನಾವು ತಿಳಿಯಬೇಕು. ನಾವು ಇರುವಿಕೆಗೆ ನಮ್ಮ ಸ್ವಾತಂತ್ರ್ಯತೆ ಕಾರಣವಲ್ಲ, ಭಗವಂತನು ಕೊಟ್ಟಂಥ ಶಕ್ತಿಯೇ ಇದಕ್ಕೆ ಕಾರಣ. ಆದ್ದರಿಂದ ಭಗವಂತ ಸ್ವತಂತ್ರನಾಗಿ ಎಲ್ಲೆಡೆ ಇರ್ತಕ್ಕಂಥ ಪ್ರಭು. ನಾವು ಪ್ರಜೆಯಾಗಿ, ಸಾಧಾರಣ ಪ್ರಜೆಯಾಗಿ ಭಗವಂತ ರಾಜ್ಯದಲ್ಲಿರ್ತಕ್ಕಂಥವರು ಅಂತ ತಿಳಿದುಕೊಳ್ಳಬೇಕು. ಮತ್ತು ಎಲ್ಲ ಪ್ರಜೆಗಳು ರಾಜನಿಗೆ ಹೇಗೆ ಅಧೀನರಾಗಿರುತ್ತಾರೋ, ಇಲ್ಲಿ ವಿಲಕ್ಷಣವಾಗಿ ಭಗವಂತ ನಮ್ಮ ಒಳಗಡೆ ಎದ್ದು ತನ್ನ ಸಾರ್ವಭೌಮತ್ವವನ್ನು ತೋರಿಸುತ್ತಾನೆ. ಆದರೆ ಸಂಸಾರ ವ್ಯವಸ್ಥೆಯಲ್ಲಿ ನೋಡತಕ್ಕಂಥ ರಾಜರು ಒಳಗಡೆ ಇರಲು ಸಾಧ್ಯವಿಲ್ಲ. ಕೇವಲ ಅವರ ಅಧಿಕಾರ ಎಂಬುದು ನಮ್ಮನ್ನು ಬಂಧಿಸುತ್ತೆ. ಆದರೆ ಭಗವಂತ ಹಾಗಲ್ಲ. ಅವನು ಸರ್ವಾತ್ಮನ ನಮ್ಮ ಒಳಗಡೆನೇ ಇದ್ದಾನೆ. ಒಳಗಡೆನೇ ತನ್ನ ಸ್ವಾತಂತ್ರ್ಯತೆಯನ್ನು ತೋರಿಸುತ್ತಿದ್ದಾನೆ. ಇದನ್ನು ನಾವು ತಿಳಿದುಕೊಳ್ಳಬೇಕು ಜ್ಞಾನ ಭಕ್ತಿ ವೈರಾಗ್ಯ ಮೂಲಕ. ಇದಕ್ಕೆ ಶ್ರೀಮದಾನಂದ ತಿಳಿದುಕೊಟ್ಟಿರ್ತಕ್ಕಂಥ ಅಣುಭಾಷದ ವಿಷಯ ತದ್ವಶಗಃ ಸದಾ. ಅನುಗಾಲವು ನಮ್ಮ ಈ ಚಿಂತನೆ ಇರಬೇಕಾದ ಏನು? ನಾನು ವಿಷ್ಣುವಿನ ವಶದಲ್ಲಿದ್ದೇನೆ. ಭಗವಂತ ಬಂದಿಯಲ್ಲ, ನಾನು ಬಂದಿಯಾಗಿದ್ದೇನೆ. ನನ್ನ ಬಂಧನೆಗೆ ಕಾರಣವಾದದ್ದು ನನ್ನ ಅಜ್ಞಾನ, ಭ್ರಾಂತಿ. ಈ ಭ್ರಾಂತಿಯನ್ನು ನಾವು ಸರಿಪಡಿಸಿಕೊಳ್ಳಬೇಕಾದ ಶಾಸ್ತ್ರ ಅಧ್ಯಯನ ಮಾಡಬೇಕು, ಗುರು ಹಿರಿಯರ ಸೇವಾ ಮಾಡಬೇಕು. ಇದು ಪಥ್ಯದಂತೆ. ಔಷಧಿಯನ್ನು ಸೇವಿಸಿದರೆ ಹೇಗೆ ನಮಗೆ ಆದಿವ್ಯಾಧಿಗಳು ದೂರ ಸರಿಯುತ್ತದೋ, ಹಾಗೆ ಸಂಸಾರ ಎಂಬ ಈ ಮಹಾ ಪಿಡುಗು ರೋಗಕ್ಕೆ ದೂರ ಸರಿಸಬೇಕಾದಲ್ಲಿ ನಾವು ಏನು ಮಾಡಬೇಕು? ಈ ಆದಿ ವ್ಯಾಧಿ ಎರಡನ್ನೂ ದೂರಪಡಿಸಿಕೊಳ್ಳೋಕ್ಕೋಸ್ಕರವಾಗಿ ಭಗವಂತನ ಆರಾಧನೆ ಮಾಡಬೇಕು. ಒಂದು ಗುಣಪೂರ್ಣತ್ವ, ಇನ್ನೊಂದು ದೋಷ ದೂರತ್ವ. ಅವನು ಎಲ್ಲೇ ಇದ್ದಾನೆ, ನಮ್ಮ ಬಳಿಗೆ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಆದ್ದರಿಂದ ಅವನ ಹೆಸರು ಬಿಂಬ ಅಂತ ಹೆಸರು. ಬಿಂಬ ಅಂತ ಹೇಳಿದ್ರಿಂದಲೇ ಅವನ ಅಧೀನನಾಗಿದ್ದೇವೆ, ಸಾದೃಶ್ಯನಾಗಿದ್ದೇವೆ ಮತ್ತು ಭಿನ್ನರಾಗಿದ್ದೇವೆ ಎಂಬುದನ್ನು ಮೂರು ಅಂಶವನ್ನು ನಾವು ಹಿಂದೆ ತಿಳಿದಿದ್ದೇವೆ. ಅದನ್ನು ಶ್ರೀಮದಾನಂದ ತೀರ್ಥರು ತದ್ವಶಗಃ ಸದಾ ಅಂತ ಹೇಳುವುದರಿಂದ ಇಲ್ಲಿ ಅಧೀನರಾಗಿದ್ದೇವೆಯೂ ಬರುತ್ತದೆ, ಭಿನ್ನರಾಗಿದ್ದೇವೆಯೂ ಎಂಬುದು ಬರುತ್ತದೆ. ಮತ್ತು ಪ್ರತಿಬಿಂಬ ತದ್ವಶಗಃ ಅಂತ ಹೇಳಿದ್ರಿಂದ ಕಿಂಚಿತ್ ಸಾಮ್ಯವನ್ನು ಹೇಳಿದಂತೆ ನಮಗೆ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ತದ್ವಶಗಃ ಸದಾ ಎಂಬ ಶಬ್ದದಿಂದ ಶ್ರೀಮದಾನಂದ ತೀರ್ಥರು ಅನುಗ್ರಹಿಸಿದ್ದಾರೆ. ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬತಕ್ಕಂಥ ಶಾಸ್ತ್ರ ಪ್ರಮೇಯವನ್ನು ನಾವು ಅರಗಿಸಿಕೊಳ್ಳಲು ಬೇಕಾದ 10 ಸೂತ್ರಗಳು ಇಲ್ಲಿ ವಿಷ್ಣುವಿನ ಸದಾ ಅವನ ಅಧೀನದಲ್ಲಿದ್ದೇವೆ ಎಂಬ ಪಥ್ಯದಿಂದ
ನಾವು ಬಂಧನವನ್ನು ಬಿಡಿಸಿಕೊಳ್ಳಬಹುದು. ಆದ್ದರಿಂದ ಇದು ನಿತ್ಯ ಸೇವನೆಯಾಗಿರಬೇಕು, ನಿರಂತರ ಸೇವನೆಯಾಗಿರಬೇಕು. ಈ ಸಂಸಾರ ಬಂಧನ ಬಿಟ್ಟು ಹೋದ ಮೇಲೆ ನಾವು ವಿಷ್ಣು ವಶಗ ಸದಾ ಎಂಬತಕ್ಕಂಥದ್ರಿಂದ ಏನು ತಿಳಿಸ್ತಾ ಇದೆ? ಬಿಟ್ಟು ಹೋದರೂ ಸಹ ಭಗವಂತನ ಅಧೀನದಲ್ಲೇ ಇರುತ್ತೇವೆ. ಅಂದರೆ ಮೋಕ್ಷದಲ್ಲಿಯೂ ನಾವು ಭಗವಂತನ ಅಧೀನದಲ್ಲಿಯೇ ಇರುತ್ತೇವೆ ಅಂತ ನಿಶ್ಚಿತ ಜ್ಞಾನ ಬೇಕು. ಆದ್ದರಿಂದ ಇಂದು ನಾವು ವಿಷ್ಣು ವಶಗ ಸದಾ ಎಂದು ಆರಾಧನೆ ಮಾಡಿದರೆ ಈ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಾಗ ಅಥವಾ ಅನುಸಂಧಾನ ಮಾಡಿಕೊಂಡಾಗ ಅದು ನಿತ್ಯ ನಿರಂತರವಾಗಿ ಮೋಕ್ಷದಲ್ಲಿಯೂ ನಮಗೆ ಉಪಯೋಗ ಬರುತ್ತದೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ತಿಳಿಸಿರುವ ಶಾಸ್ತ್ರ ಮೋಕ್ಷಶಾಸ್ತ್ರ. ಇದು ಯಾವುದೋ ಒಂದು ಕಾಯಿಲೆ ಬಂದು ಇವತ್ತು ಮಾತ್ರ ಕಾಯಿಲೆಗೆ ಇದು ಔಷಧಿ ಅಂತಲ್ಲ. ಜೀವನ ಸ್ವರೂಪ ಅವನ ಯೋಗ್ಯತೆಯನ್ನು ತಿಳಿಸತಕ್ಕಂಥ ಮದ್ದಾಗಿದೆ. ತದ್ವಶಕ ಸದಾ ಎಂದು ಹೇಳಿದ್ರಿಂದ ಹಿಂದೆಯೂ ಭಗವಂತನ ವಶದಲ್ಲಿದ್ದೆವು, ಆದರೆ ಅದರ ಅರಿವು ಆಗಲಿಲ್ಲ. ಈಗಲೂ ವಿಷ್ಣುವಿನ ವಶದಲ್ಲಿದ್ದೇವೆ. ಇದನ್ನು ನಾವು ಪರಿಪೂರ್ಣವಾಗಿ ಶಾಸ್ತ್ರದ ಆಧಾರದಿಂದ ಗುರು ಹಿರಿಯರ ಅನುಗ್ರಹದಿಂದ ನಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಸಂಸಾರ ಎಂಬ ಪರೀಕ್ಷಾ ಕೇಂದ್ರದಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಲಗಿ ತೂಕಡಿಸಿ ವಿವಿಧ ರೀತಿಯಾದ ಭಕ್ಷ್ಯ ಭೋಜ್ಯಗಳನ್ನು ತಿನ್ನುವುದರಲ್ಲಿ ನಾವು ಆಸಕ್ತರಾಗಿದ್ದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಹುಟ್ಟುತ್ತಾ ಇರಬೇಕು. ಇದನ್ನು ನಿವಾರಣೆ ಮಾಡಿಕೊಳ್ಳಬೇಕಾದರೆ ಇದೇ ಜನ್ಮದಲ್ಲಿ ನೀವು ಪಾಸಾಗಬೇಕು ಅಂದರೆ ಏನು ಮಾಡಬೇಕು? ನಿಮಗೆ ಬಂದಿರತಕ್ಕಂಥ ಜ್ಞಾನ ಏನು? ಬಂಧಕವಾದ ಎಲ್ಲಿ ಹೇಗೆ ಮಾಡಬೇಕು ಅಲ್ಲಿ ಅಹೇಯತವನ್ನು ಅಭಿಮಾನವನ್ನು ಇಟ್ಟುಕೊಂಡಿದ್ದೇವೆ. ನಾನು ಎಂಬುದನ್ನು ಬಿಡಬೇಕು, ಅಭಿಮಾನವನ್ನು ತ್ಯಜಿಸಬೇಕು, ಸಂಪೂರ್ಣವಾಗಿ ತ್ಯಜಿಸಬೇಕು. ಅದಕ್ಕೋಸ್ಕರವಾಗಿ ಪಥ್ಯರೂಪವಾಗಿರತಕ್ಕಂಥ ಔಷಧ ಏನು? ತದ್ವಿಷ್ಣು ವಶಗ ಸದಾ, ನಾನು ಭಗವಂತನ ಅಧೀನದಲ್ಲಿದ್ದೇನೆ ಎಂಬ ಚಿಂತನೆ ಇದೆ ಪರಿಹಾರ ರೂಪ. ಸದಾಕಾಲ ನಾವು ವಿಷ್ಣು ವಶದಲ್ಲಿದ್ದೇವೆ ಎಂಬತಕ್ಕಂಥ ಶಬ್ದವನ್ನು ಹೇಳುವುದರ ಮೂಲಕ ಅರ್ಥ ಅನುಸಂಧಾನ ಮಾಡಿಕೊಂಡು ಅದರಂತೆ ಕಾಯಿಕದಲ್ಲಿಯೂ ನಾವು ತೋರಿಸಬೇಕು. ಏಕೆಂದರೆ ಮನಸ್ಸೇಕಂ ವಚಸ್ಸೇಕಂ ಕಾಯಸ್ಸೇಕಂ, ಸದಾತ್ಮನ ಮತ್ತು ದುರಾತ್ಮನ ರೀತಿಯಲ್ಲಿದ್ದು ಮನಸ್ಸಿನಲ್ಲಿ ಒಂದು ರೀತಿ, ವಚನದಲ್ಲಿ ಇನ್ನೊಂದು ರೀತಿ, ಕಾಯಿಕದಲ್ಲಿ ಮತ್ತೊಂದು ರೀತಿ ದುರಾತ್ಮಕ ಲಕ್ಷಣವಾಗುತ್ತದೆ. ಮನಸ್ಸಿನಲ್ಲಿರತಕ್ಕಂಥದ್ದೇ ಅಂದರೆ ವಿಷ್ಣು ವಶಗ ಸದಾ ಎಂಬುದನ್ನೇ ನಾವು ಬಾಯಲ್ಲಿ ಹೇಳುತ್ತಿರಬೇಕು. ಅದರಂತೆ ನಾವು ಬಗ್ಗೆ ನಡೆಯಬೇಕು. ಯಾರಿಗೆ ಬಗ್ಗೆ ನಡೆಯಬೇಕು? ಬಿಂಬನಿಗೆ, ಭಗವಂತನಿಗೆ ಬಗ್ಗೆ ನಡೆಯಬೇಕು. ಇದು ನಾವು ಸದಾ ವಿಷ್ಣು ವಶಗ ಸದಾ ಎಂಬ ಔಷಧಿ ಸೇವನೆ ಮಾಡುತ್ತಿದ್ದೇವೆ ಎಂಬುದರ ದ್ಯೋತಕ. ದಿನದಲ್ಲಿ 3 ಸಾರಿ ಮಾಡುವುದು ಎಂಬ ನಿಯಮ ಲೋಕದಲ್ಲಿದ್ದರೆ ಇದು ಕ್ಷಣದಲ್ಲೂ ಅನಂತ ಬಾರಿ ಅವರ ಯೋಗ್ಯತಾನುಸಾರವಾಗಿ ನಾವು ನಿತ್ಯ ಅನುಸಂಧಾನದಲ್ಲಿಟ್ಟುಕೊಳ್ಳಬೇಕಾದ್ದು. ನಮ್ಮ ಉಸಿರು ಪ್ರತಿನಿತ್ಯವೂ ಆಡುತ್ತಿರುತ್ತೇವೆ. ಅದು 3 ಸಲ ಉಸಿರು ದಿನಕ್ಕೆ 3 ಬಾರಿ ಮಾಡಿದ ಸಾಕೇನು? ಹೇಗೆಂದರೆ ಉಸಿರು ಎಂಬುದು ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು. ಹೇಗೆ ಬದುಕಿಗೆ ಉಸಿರು ಕಾರಣವೋ ಹಾಗೆ ಈ ಸಂಸಾರ ನಿರ್ವಹಣೆ, ಸಂಸಾರ ಬಂಧನ ಮೋಚನಕ್ಕೆ ಬೇಕಾದ ಮದ್ದು ತದ್ವಶಗ ಸದಾ ಎಂಬುದನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಮೋಕ್ಷದಲ್ಲಿ ಯಾವ ಬಂಧಕವೂ ಇಲ್ಲ, ಜೀವಾಚ್ಛಾದಕವೂ ಇಲ್ಲ, ಪರಮಾಚ್ಛಾದಕವೂ ದೂರ ಸರಿದ ಮೇಲೆ ಸ್ವರೂಪದಲ್ಲಿ ಏನು ತಿಳಿಯಬೇಕು? ಅದು ಯಥಾರ್ಥ ಜ್ಞಾನವಾಗಿ ವಿವಿಧ ರೀತಿಯಲ್ಲಿ ಕ್ರೀಡೆಗಳನ್ನು ಆಡುತ್ತಾರೆ ಅಂತ ಹೇಳಿ ಇಲ್ಲಿ ಶ್ರುತಿಯಲ್ಲಿ ಹೇಳಿದೆ. ಅದು ಹೇಗೆ ಸಾಧ್ಯವಾಗುತ್ತೆ ಅಂದರೆ ಭಗವದ್ ಅಧೀನ ಇರುವುದರಿಂದ. ಸಂಸಾರ ವ್ಯವಸ್ಥೆಯಲ್ಲಿ ಕ್ರೀಡೆ ಇದ್ದರೆ ಯಾಕಾಗತ್ತೆ?
ವಿಧಿಯ ಅನಿಯಮ ನಾವು ಮಾಡಲೇಬೇಕು ಎಂಬತಕ್ಕಂಥದ್ದು ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ನಮಗೆ ಬೇಡವಾಗದ್ದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ನಿರಂತರ ಸಾಯಲೇಬಾರದು ಎಂದು ಅಂದುಕೊಂಡರೆ ಯಾರಿಗೂ ಸಾಧ್ಯವಾಗದೇ ಇರತಕ್ಕಂಥ ಮಾತಾಗಿದೆ. ಸಾಯಲೇಬೇಕು, ಅನಿಯಮ. ಮತ್ತು ಬದುಕಿದ್ದಾಗ ನಮಗೊಂದು ರೋಗ ರುಜಿನಗಳು ಬರದೇ ಇರಬೇಕು, ನಾವು ಸುಖವಾಗಿಯೇ ಇರಬೇಕು ಎಂದು ಆಶಿಸುತ್ತಾರೆ. ರೋಗ ರುಜಿನಗಳಿಂದಲೇ ಭಗವಂತ ಕೊಟ್ಟಿರುತ್ತಾನೆ. ಅಂದರೆ ನಮಗೆ ಅಹಿತಕರಣ, ಹಿತವಾದನ್ನು ಮಾಡಿಕೊಳ್ಳಬೇಕೆಂಬ ಯೋಗ್ಯತೆ ನಮಗಿಲ್ಲ. ಅಹಿತವನ್ನು ಮಾಡಬಾರದು ಎಂಬತಕ್ಕ ಯೋಗ್ಯತೆಯೂ ನಮ್ಮದಿಲ್ಲ. ಯಾಕಂದರೆ ವಿಷ್ಣು ವಶಗ ಸದಾ. ಇವೆಲ್ಲವೂ ಭಗವಂತನ ಅಧೀನದಲ್ಲಿದೆ ಎಂದು ತಿಳಿಯಬೇಕು. ಇದೇ ನಿಜವಾದ ಬೇಕಾದ ಔಷಧ. ಈ ಔಷಧವನ್ನು ನಾವು ಪ್ರತಿ ಉಸಿರಿನಲ್ಲಿಯೂ ಸಹ ಅಂದುಕೊಂಡಾಗ, ಸ್ವರೂಪದಲ್ಲಿ ಉಸಿರಾಡುವಾಗ ನಮಗೆ ಹೇಗೆ ಅನಾಯಾಸದಿಂದ ಮಾಡುತ್ತೇವೆ, ಹಾಗೆ ಮೋಕ್ಷದಲ್ಲಿ ಅದು ಫಲರೂಪವಾಗಿ ಅನಾಯಾಸ ರೂಪವಾಗಿರುತ್ತದೆ ಅಂತ ತಿಳಿಯಬೇಕು. ಅದರಿಂದ ಮೋಕ್ಷಶಾಸ್ತ್ರವಿದಾಗಿದೆ. ಇದನ್ನು ತಿಳಿಸಿಕೋಸ್ಕರವಾಗಿ ಜೀವ ಪ್ರಕರಣದಲ್ಲಿ ಪುರಂದರದಾಸರು 10 ಜನ ವರದರನ್ನು ತೋರಿಸಿಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಪರೀಕ್ಷೆಯಲ್ಲ, ಸಕಲ ಜೀವರಿಗೂ ಒಡ್ಡಿದ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಅಕ್ರೂರ, ಅಂಬರೀಷ, ಧ್ರುವ, ನಾರದ ಇವರೆಲ್ಲರೂ ಹೇಗೆ ಪಾಸಾದರು ನೋಡಿ. ಅವರ ಪರೀಕ್ಷೆಯ ಪತ್ರಿಕೆಗಳನ್ನು, ಅವರ ಉತ್ತರ ಪತ್ರಿಕೆಗಳನ್ನು ನಿಮಗಾಗಿ ಭಾರತ, ರಾಮಾಯಣ, ಭಾಗವತ ಮುಂತಾದವುಗಳೇ ನಮಗೆ ಹೇಗೆ ಪರೀಕ್ಷೆಗೆ ಹೋದಾಗ ಗೈಡ್ ಅಂತ ನಾವು ಹೇಗೆ ನೋಡುತ್ತೇವೆಯೋ, ಹಾಗೆ ಈ ಗೈಡ್ ರೂಪದಲ್ಲಿರ್ತಕ್ಕಂಥದ್ದೇ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಮತ್ತು 18 ಪುರಾಣಗಳು. ಇದೆಲ್ಲವೂ ವೇದವ್ಯಾಸರು ಕೊಟ್ಟಿರ್ತಕ್ಕಂಥ ಗೈಡ್. ಇದರಲ್ಲಿ ಉತ್ತೀರ್ಣರಾದವರ ಹೆಸರು ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ. ಈ 10 ಜನ ಹೇಗೆ ಉದ್ಧಾರವಾದರು, ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ? ರಾಮಾಯಣದಲ್ಲಿ ಇದೆ, ಮಹಾಭಾರತದಲ್ಲಿ ಇದೆ, ಭಾಗವತದಲ್ಲಿ ಇದೆ, ಮತ್ತು ಇತರ ಪುರಾಣಗಳಲ್ಲಿ ಇದೆ. ನಾವು ಮುಂದಿನ ಅಭ್ಯಾಸಗಳು ಏನು ಮಾಡಬೇಕು? ಪ್ರತಿಯೊಬ್ಬರೂ ಯಾವ ದೃಷ್ಟಿಯಿಂದ ಈ ಒಂದು ಪರೀಕ್ಷೆಯನ್ನು ಸ್ವೀಕಾರ ಮಾಡಿದರು, ಯಾವ ಉತ್ತರವನ್ನು ಕಂಡುಕೊಂಡರು. ಈ ಮುಖ್ಯವಾಗಿ ನಾವು ತಿಳಿಯಬೇಕಾದ ನಿತ್ಯ ಉಪಾಸನೆ, ನಿತ್ಯ ಸೇವನೆಯಾಗಿರ್ತಕ್ಕಂಥ ಔಷಧಿ ಯಾವುದು? ವಿಷ್ಣು ವಶಗ ಸದಾ. ಅವರೆಲ್ಲರೂ ವಿಷ್ಣು ವಶಗ ಸದಾ ಎಂಬುದನ್ನು ಎಷ್ಟು ಮಟ್ಟಿಗೆ ಅವರು ತಿಳಿದುಕೊಂಡರೋ, ಅವರು ಭಕ್ತರಲ್ಲಿ ಅತಿ ಉಗ್ರವಾಗಿ, ಅತಿ ಉತ್ತಮ ರೀತಿಯಲ್ಲಿ ಮೇಲ್ತರಗತಿಯಲ್ಲಿ ಇರುತ್ತಾರೆ ಅಂತ ತಿಳಿಯಬೇಕು. ಅದರಲ್ಲಿ ಪ್ರಪ್ರಥಮರಾಗಿರೋರು ಯಾರು ಅಂದರೆ ಶ್ರೀಮದಾನಂದ ತೀರ್ಥರು, ವಾಯುದೇವರು, ಋಜುಗಳು, ಬ್ರಹ್ಮದೇವರು. ಮಹಾಲಕ್ಷ್ಮೀ ದೇವಿಯಂತೂ ನಿತ್ಯ ಮುಕ್ತಳು. ಅವಳಿಗೆ ಯಾವ ಕ್ಷಣದಲ್ಲೂ ತಾನು ಅಸ್ವತಂತ್ರಳು ಎಂಬತಕ್ಕಂಥದ್ದು ಮರೆಯುವಂತಕ್ಕಂಥ ಅವಕಾಶವೇ ಬರುವುದಿಲ್ಲ. ಆದ್ದರಿಂದ ಅವಳು ನಿತ್ಯ ಮುಕ್ತಳಾಗಿ ಬಿಟ್ಟಿದ್ದಾಳೆ. ಆದರೆ ಚೇತನರಲ್ಲಿ ಇನ್ನೂ ಮುಕ್ತರಾಗಬೇಕು. ಋಜುಗಣಸ್ಥರಿದ್ದಾರೆ, ಮತ್ತು ದೇವತೆಗಳಿದ್ದಾರೆ, ಮತ್ತು ಮನುಷ್ಯೋತ್ತಮರಿದ್ದಾರೆ, ಮತ್ತು ಅಧಮಾಧಿಕಾರಿಗಳಿದ್ದಾರೆ. ಇವರಲ್ಲಿ ಯಾಕೆ ಮುಕ್ತರಾಗಿಲ್ಲ ಅಂದರೆ ಇವರಲ್ಲಿ ಜ್ಞಾನದ ಪರಿಪಕ್ವತೆ ಬಂದಿಲ್ಲ. ಏನು ಜ್ಞಾನದ ಪರಿಪಕ್ವತೆ ಬರಬೇಕು? ಲಿಂಗ ಶರೀರವೊಂದಿಂದ ಬಿಡುಗಡೆ ಹೊಂದಲು ಬೇಕಾದ ಜ್ಞಾನ ಹುಟ್ಟಿಲ್ಲ. ಜೀವಾಚ್ಛಾದಕವನ್ನು ಕಳೆದುಕೊಳ್ಳಲು ಬೇಕಾದ ಭಕ್ತಿ ಬೆಳೆದಿಲ್ಲ. ಪರಮಾಚ್ಛಾದಕವನ್ನು ದೂರ ಸರಿಸಲು ಬೇಕಾದ ವೈರಾಗ್ಯ ಹುಟ್ಟಿಲ್ಲ. ಆದ್ದರಿಂದ ನಾವು ಬಿಂಬ ಆಚ್ಛಾದನವಾಗಿ, ಅಂದರೆ ಪರೀಕ್ಷೆಯಲ್ಲಿ ಪೇಪರ್ ಕೊಟ್ಟಂತೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಿಂಬ ಯಾವ
ಲಿಂಗ ಶರೀರ. ಆ ಲಿಂಗ ಶರೀರವನ್ನು ಟ್ಯಾಗ್, ಓಪನ್ ಎಂಡ್ ಟ್ಯಾಗ್, ಕ್ಲೋಸ್ ಎಂಡ್ ಟ್ಯಾಗ್ ಆಗಿ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಎಂಬುದಿದೆ. ನಾವು ಮೂರನ್ನೂ ಗೆಲ್ಲಬೇಕಾದರೆ ಒಂದೇ ಒಂದು ಮದ್ದು ಯಾವುದು ಅಂದರೆ ವಿಷ್ಣು ವಶಃ ಸದಾ ಎಂಬತಕ್ಕಂಥದ್ದನ್ನು ಸಂಸಾರ ಅವಸ್ಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಮೋಕ್ಷದಲ್ಲಿಯೂ ಅದನ್ನು ನಿರಂತರ ಸಾಧಿಸಬೇಕು. ಆದ್ದರಿಂದ 10 ಜನ ವರದರನ್ನು ಶ್ರೀ ಪುರಂದರದಾಸರು ನಮಗೆ ಪರಿಚಯಿಸಿದ್ದಾರೆ. ಅವರ ಸಾಧನೆ ಈ ವ್ಯವಸ್ಥೆಯಲ್ಲಿ ಆಗಿತ್ತು ಎಂಬುದನ್ನು ದಾಖಲೆ ಎಲ್ಲಿದೆ? ಅವರ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ ಯಾವುದು ಅಂದರೆ ರಾಮಾಯಣ, ಮಹಾಭಾರತ, ಭಾಗವತ. ಇದನ್ನು ಅನೇಕ ಜನರು ಒಬ್ಬರ ವೈಯಕ್ತಿಕ ಜೀವನವನ್ನೇ ಹೇಳ್ತಾ ಹೋಗ್ತಾರೆ. ಆದರೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡಾಗ, ಅದರ ಸಾಧನಾಂಗವಾಗಿ ನಾವು ಪ್ರಮೇಯ ರೂಪದಲ್ಲಿ ತಿಳಿದುಕೊಂಡಾಗ ನಮಗೆ ಅದು ಹತ್ತಿರವಾಗುತ್ತದೆ. ಇಲ್ಲದಿದ್ದರೆ ಅವರ ಪ್ರಶ್ನೆ ಪತ್ರಿಕೆ ನನಗೇನು ಅಂತ ಹೇಳಿ ನಾವು ಉದಾಸೀನರಾಗಿರಬಹುದು. ಆದರೆ ಪ್ರತಿಯೊಬ್ಬರಿಗೂ ಇರಬೇಕಾದದ್ದು ಮೂಲಭೂತವಾದದ್ದು ಏನು? ಸಂಸಾರದಿಂದ ವಿಮೋಚನೆ ಆಗಬೇಕು ಎಂಬತಕ್ಕಂಥದ್ದೇ ಪರೀಕ್ಷೆ. ಇದಕ್ಕೋಸ್ಕರವಾಗಿ ಬಂಧಿತವಾಗಿರ್ತದೆ ಯಾವುದು? ಯಾವ ಆವರಕ ರೂಪವಾಗಿರ್ತಕ್ಕಂಥ ಲಿಂಗ ಶರೀರ. ಇದನ್ನು ಕಟ್ಟಿ ಹಾಕಿರ್ತಕ್ಕಂಥ 2 ಆವರಣಗಳು. ಇದನ್ನು ಬಿಡಿಸಿಕೊಳ್ಳುವ ಜಾಣ್ಮೆ ಯಾರ್ಯಾರು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಪುರಂದರದಾಸರು 10 ಜನ ವರದರ ಮೂಲಕ ನಮಗೆ ಜಗತ್ತಿಗೆ ಪ್ರಕಾಶ ಮಾಡಿದ್ದಾರೆ. ಆದ್ದರಿಂದ ಪುರಂದರದಾಸರು ಲೋಕಕ್ಕೆ ಗುರುಗಳಾದರು, ಮಾರ್ಗದರ್ಶಕರಾದರು. ಈ ಮಾರ್ಗದರ್ಶನ ಅವರಿಗೆ ನೆರವು ಕೊಟ್ಟವರು ಯಾರು? ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ. ಅದರಲ್ಲಿ ಒಂದಾದ ಅಣುಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿದುಕೊಟ್ಟಿರ್ತಕ್ಕಂಥ ಮದ್ದು, ಔಷಧ ಯಾವುದು, ಪಥ್ಯ ಯಾವುದು? ತದ್ವಿಷ್ಣು ವಶಃ ಸದಾ. ನಾವೆಲ್ಲರೂ ಭಗವಂತನ ಅಧೀನದಲ್ಲಿದ್ದೇವೆ ಎಂಬ ಅತಿ ಸ್ಪಷ್ಟವಾದ ಸೂಚನೆಯನ್ನು ಸದಾ ಕಾಲ ಮಾಡುತ್ತೀರಿ. ಇದರಿಂದ ನಿಮಗೆ ಲಿಂಗ ದೇಹ ಭಂಗವಾಗುತ್ತದೆ, ಜೀವಾಚ್ಛಾದಿಕ ನಾಶವಾಗುತ್ತದೆ, ಪರಮಾಚ್ಛಾದಿಕ ದೂರ ಸರಿಯುತ್ತದೆ ಎಂಬ ಮಹಾಪ್ರಯೋಜನ ರೂಪವಾದ ಗುರುಗಳ ದಿವ್ಯ ಮಂತ್ರ ಉಪದೇಶ ಇದಾಗಿದೆ. ಇದು ಹೇಗೆ ಸಾಧ್ಯವಾಗುತ್ತದೆ? ಜೀವನ ಕರ್ತೃತ್ವವನ್ನು ನಾವು ತಿಳಿದುಕೊಂಡಾಗ. ಜೀವ ಸ್ವತಂತ್ರ, ಆದರೆ ಕರ್ತೃತ್ವವಿದೆ. ಈ ಕರ್ತೃತ್ವವನ್ನು ನಾವು ಹಿಂದೆ ತಿಳಿದಂತೆ ಒಂದು ದತ್ತ ಸ್ವಾತಂತ್ರ್ಯ, ಮತ್ತೊಂದು ಸ್ವಗತ ಸ್ವಾತಂತ್ರ್ಯ, ಇನ್ನೊಂದು ಸರ್ವ ಸ್ವಾತಂತ್ರ್ಯ. ಈಗ ನಮಗೆ ಶರೀರ ಕೊಟ್ಟಿದ್ದಾನೆ, ಶರೀರಕ್ಕೆ ಬೇಕಾದ ಉಪಕರಣವನ್ನು ಕೊಟ್ಟಿದ್ದಾನೆ, ಅದರ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ, ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದಾನೆ ಎಂಬುದು ದತ್ತ. ಈ ದತ್ತ ಸ್ವಾತಂತ್ರ್ಯದಿಂದ ನಾವು ಎಲ್ಲವನ್ನೂ ಭಗವಂತನ ಕೊಟ್ಟಿದ್ದಾನೆ ಎಂಬ ಸ್ಮರಣೆ ಮಾಡೋಕ್ಕೋಸ್ಕರವಾಗಿ ತದ್ವಶಃ ಸದಾ ಎಂಬುದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಾಗ ಈ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ನನ್ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಶಕ್ತಿ ಭಗವಂತನದು ಎಂಬ ನಿರ್ಣಯಕ್ಕೆ ಬರುತ್ತೇವೆ. ಇದು ಭಕ್ತಿ, ಪರಿಪಕ್ವ ಭಕ್ತಿ. ಅತಿ ಪರಿಪಕ್ವ ಭಕ್ತಿಯ ಮೋಕ್ಷದಲ್ಲಿ ಸರ್ವ ಸ್ವಾತಂತ್ರ್ಯ, ಎಲ್ಲವೂ ಭಗವಂತನದೇ ಎಂಬುದು ನಿಶ್ಚಿತವಾಗಿ ತಿಳಿಯುತ್ತದೆ. ಇಂತಹ ವಿಶೇಷ ಅನುಗ್ರಹ ನಮಗೆ ಶ್ರೀ ಪುರಂದರದಾಸರು ಮಾಡಿದ್ದಾರೆ. ಇದರ ವಿಶೇಷ ಅರ್ಥ ತಿಳಿಯಲು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇಂತಹ ಮನುಷ್ಯ ಜನ್ಮ ಬರೋಕ್ಕೆ ತಂದೆ ತಾಯಿಗಳ ಅನುಗ್ರಹ ರೂಪ ಸಾಧ್ಯ. ತಂದೆ ತಾಯಿಗಳ ಅನುಗ್ರಹ ರೂಪ, ಅವರ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪ, ಇವರೆಲ್ಲರಲ್ಲೂ ತತ್ವಾಭಿಮಾನಿ ದೇವತೆ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿದ ರೂಪ. ವಾಯುದೇವರು, ಜಗಣಸ್ಥರು, ಭಾರತೀಯ ಪತಿ ಎಲ್ಲರಲ್ಲೂ ನಿಂತು ಭಗವಂತನ ಗುಣವನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವ ಗುಣ? ತದ್ವಶಃ ಸದಾ ಎಂಬುದನ್ನು ಈ ಮೂಲಕವೇ ಅವರು ತೋರಿಸಿದ್ದಾರೆ. ತಾವು ಅಸ್ವತಂತ್ರರು ಮತ್ತು ಎಲ್ಲರೂ ಅಸ್ವತಂತ್ರರು ಎಂಬುದನ್ನು ಇಲ್ಲಿ ನಮಗೆ ತೋರಿಸಿದಂತಾಯಿತು.
ಹಾಗಾದರೆ ಸ್ವತಂತ್ರ ಆದವನು ಯಾರು ಅಂದರೆ ನಮ್ಮ ಬಿಂಬರೂಪಿ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನು ನಾವು ಉಪಾಸಿಸಬೇಕು. ಏನಂತ ಉಪಾಸಿಸಬೇಕು? ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ್ಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಣಾಮ. ಶ್ರೀಕೃಷ್ಣ ಹರಿ ಓಂ, ಹರಿ ಓಂ, ಹರಿ ಓಂ.